ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಬಾಡಿ ಮೆಷರ್ಮೆಂಟಿಂದ ಸಾದಾ ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಬಟ್ಟೆಯನ್ನು ಹೀಗೆ ಡಬಲ್ ಫೋಲ್ಡಿಂಗ್ ಆಗಿ ಮಡಚ್ಕೋತಿದ್ದೀನಿ. ಬಟ್ಟೆ ಅನ್ನೋದು ನಮಗೆ ಕಮ್ಮಿ ಇದ್ದಾಗ ಈ ಥರ ಬಟ್ಟೆಯನ್ನು ಮಡಚ್ಕೋಬೇಕಾಗುತ್ತೆ. ಚೆಸ್ಟ್ ಬಂದು 34 ಇದೆ. 34 ಡಿವೈಡೆಡ್ ಬೈ 4 ಮಾಡಿದಾಗ 8.5 ಇಂಚ್ ಆಗುತ್ತೆ. ನೆಕ್ಸ್ಟು ಬ್ಲೌಸ್ ಲೆಂತು 13 ಇಂಚು ಪ್ಲಸ್ 1 ಇಂಚು ಸೇರಿಸಿ 14 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ತಿದ್ದೀನಿ. ಇಲ್ಲಿ ಶೋಲ್ಡರ್ ಹತ್ರ ಒಂದು ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ಶೋಲ್ಡರ್ ಡೌನಿಂಗ್ ಇಲ್ಲಿ 5 ಇಂಚಿಗೆ ಮಾರ್ಕ್ ಹಾಕ್ತಿದ್ದೀನಿ. ಇಲ್ಲಿ ಚೆಸ್ಟ್ ಲೈನ್ ಹತ್ರ ಲೈನ್ ಹಾಕ್ಕೊಳ್ಳಿ. ಇಲ್ಲಿ ರೆಡಿ ಶೋಲ್ಡರ್ 4.25 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ನೆಕ್ ವಿಡ್ತ್ ಬಂದು 2 ಇಂಚ್ ಇಡ್ತಿದ್ದೀನಿ. ಇಲ್ಲೂ ಕೂಡ ಅಷ್ಟೇ 5 ಇಂಚ್ ನೋಡಿಕೊಂಡು ಆರ್ಮಲ್ ಡೌನಿಂಗ್ ತೊಗೊಳ್ಳಿ. ನೆಕ್ಸ್ಟು ಬ್ಯಾಕ್ ಡೀಪ್ ಬಂದು 8.5 ಇಂಚಿದೆ ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ 9 ಇಂಚಿಗೆ ಮಾರ್ಕ್ ಹಾಕಿ ಇಲ್ಲಿ 1 ಇಂಚ್ವರೆಗೂ ನಾನು ಡೀಪನ್ನು ಕೊಡ್ತಿದ್ದೀನಿ. ಬ್ಯಾಕ್ ಡೀಪಿಗೂ ಹಾಗೂ ಶೋಲ್ಡರ್ಗೂ ಲೈನ್ನ ಹಾಕ್ಕೊಳ್ಳಿ. ಹಾಗೆ ಶೋಲ್ಡರ್ ಕೂಡ ಇಲ್ಲೂ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ ಶೋಲ್ಡರ್ ಹತ್ರ 1/4 ಇಂಚ್ ರೌಂಡ್ ಶೇಪ್ ತೊಗೊಂಡ್ರೆ ಸಾಕಾಗುತ್ತೆ. ಹಾಗೆ ಇಲ್ಲಿ ಒಂದು ಮಿಡ್ ಪಾಯಿಂಟ್ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಆರ್ಮೋಲ್ ಸ್ಕೇಲ್ ಯೂಸ್ ಮಾಡಿ ರೌಂಡ್ ಶೇಪನ್ನು ಕೊಡ್ಬೋದು. ನಾವು ಹಾಗೆ ಫ್ರೀ ಹ್ಯಾಂಡಲ್ಲಿ ಕೂಡ ಶೇಪ್ ಕೊಡ್ಬೋದು. ಇಲ್ಲಿ ಬ್ಯಾಕಲ್ಲೂ ಕೂಡ ರೌಂಡ್ ಶೇಪನ್ನು ಆರ್ಮೋಲ್ ಸ್ಕೇಲಿಂದನೇ ಈ ಥರ ರೌಂಡ್ ಶೇಪ್ ಕೊಡ್ಬೋದು. ನೆಕ್ಸ್ಟು ವೇಸ್ಟ್ ರೌಂಡು 28 ಇದೆ. 28 ಡಿವೈಡೆಡ್ ಬೈ 4 ಮಾಡಿದ್ರೆ 7 ಆಗುತ್ತೆ. ಪ್ಲಸ್ 1 ಇಂಚ್ ಇಲ್ಲಿ ಬ್ಯಾಕ್ ಡಾಟಿಗೆ ಹಾಗೆ 1 ಇಂಚ್ ಸೀಮಿಂಗ್ ಅಲೈನ್ಸಿಂಗ್ ಮಾರ್ಕ್ ಹಾಕ್ತಿದ್ದೀನಿ. ಇಲ್ಲಿ ಚೆಸ್ಟು 8.5 ಇಂಚ್ ಇದೆ. 8.5 ಇಂಚ್ ಹತ್ರ ಒಂದು ಮಾರ್ಕ್ ಹಾಕ್ಕೊಳ್ಳಿ. 1/2 ಇಂಚ್ ಒಳಗಡೆನೇ ಮಾರ್ಕ್ ಹಾಕ್ಕೊಳ್ಳಿ. ಹಾಗೆ ಇಲ್ಲೊಂದ್ಸಲಿ ಚೆಕ್ ಮಾಡಿ ನೋಡಿ ಆರ್ಮಲ್ ರೌಂಡ್ ಕರೆಕ್ಟಾಗಿ ಬರ್ತಿದೆಯಾ ಇಲ್ವಾ ಅಂತ. ಆರ್ಮಲ್ ರೌಂಡು 15 ಇಂಚ್ ಇದೆ. ಡಿವೈಡೆಡ್ ಬೈ 4 ಮಾಡಿದ್ರೆ 7.5 ಆಗುತ್ತೆ. ನಮಗೆ ಇಲ್ಲಿ 7.5 ಕರೆಕ್ಟಾಗಿ ಬರ್ತಿದೆ. ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಸಾದಾ ಬ್ಲೌಸಿಗೆ ನಾವೇನಿಲ್ಲಿ ಫೋಲ್ಡಿಂಗ್ ಮಾಡ್ತೀವಿ ಇಲ್ಲಿ 1.5 ಇಂಚ್ ಬಟ್ಟೆ ಬಿಡಬೇಕು. ನನಗೆ ಇಲ್ಲಿ ಬಟ್ಟೆ ಸಾಲ್ಟೇಜ್ ಆಗಿರೋದ್ರಿಂದ ಆಮೇಲೆ ಪಟ್ಟಿಯನ್ನು ಕಟ್ಕೋಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ 1/2 ಇಂಚ್ವರೆಗೂ ಮಾರ್ಜಿನ್ ಬಿಟ್ಟಿದ್ದೀನಿ ಅಷ್ಟೇ. ಇವಾಗ ನೆಕ್ಸ್ಟು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಬಟ್ಟೆಯನ್ನು ಮುಂದೆ ಹಾಕಿ ಡಾಟ್ ಹಿಡಿಯೋದಕ್ಕೋಸ್ಕರ ಬಟ್ಟೆ ಬೇಕು ಅದಕ್ಕೆ. ನೆಕ್ಸ್ಟು ಇಲ್ಲಿ ಉಪ್ಪಟ್ಟಿ ಕಾಜಾಪಟ್ಟಿಗೆ ಈ ಥರ 1/2 ಇಂಚ್ ಮಾರ್ಕ್ ಹಾಕಿ ಮಾರ್ಕ್ ಎಲ್ಲಿ ಹಾಕಿದ್ದೀವಿ ಆ ಮಾರ್ಕನ್ನು ಬಿಟ್ಟು ಇಲ್ಲಿ ರೆಡಿ ಶೋಲ್ಡರ್ ಹತ್ರ 4.25 ಇಂಚ್ ತಗೋತಾ ಇದ್ದೀನಿ. ಹಾಗೆ ಇಲ್ಲಿ ಸ್ಟ್ರೈಟಾಗಿ ಲೈನ್ನ ಹಾಕ್ಕೊಂಡು ಫ್ರಂಟ್ ಡೀಪ್ ಬಂದು 5.5 ಇಂಚು ಪ್ಲಸ್ 1/2 ಇಂಚ್ ಸೇರಿಸಿ 6 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಇಲ್ಲಿ ಫ್ರಂಟ್ ಡೀಪಲ್ಲಿ 1/4 ಇಂಚ್ವರೆಗೂ ಡೀಪ್ ತೊಗೊಂಡ್ರೆ ಸಾಕಾಗುತ್ತೆ. ತುಂಬ ಡೀಪ್ ತೊಗೊಂಡ್ರೆ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 1/4 ಇಂಚ್ವರೆಗೂ ಡೀಪ್ ತೊಗೊಳ್ಳಿ, ಸಾಕಾಗುತ್ತೆ. ಇದು ನಮಗೆ ಚೆಸ್ಟ್ 34 ಇರೋದ್ರಿಂದ 1/4 ಇಂಚ್ವರೆಗೂ ತೊಗೊಂಡ್ರೂ ಸಾಕಾಗುತ್ತೆ. ಇವಾಗ ಆರ್ಮೋಲ್ ರೌಂಡು 5 ಇಂಚ್ ನೋಡ್ಕೊಂಡು ಮಾರ್ಕ್ ಹಾಕಿ ಇಲ್ಲಿ ಒಂದು ಚೆಸ್ಟ್ ಲೈನ್ ತೊಗೊಂಡು ಆರ್ಮೋಲ್ ರೌಂಡನ್ನು ಹಾಕ್ಕೋಬೇಕು. ಇಲ್ಲಿ ಫ್ರಂಟ್ ಹತ್ರ ಆರ್ಮೋಲಲ್ಲಿ 3/4 ಇಂಚ್ವರೆಗೂ ತೊಗೊಂಡ್ರೂ ಸಾಕಾಗುತ್ತೆ. ಈ ಥರ ಒಂದು ಆರ್ಮೋಲ್ ರೌಂಡ್ ಶೇಪನ್ನು ಕೊಡಿ. ಇಲ್ಲೂ ಒಂದ್ಸಲಿ ಆರ್ಮೋಲ್ನ ಚೆಕ್ ಮಾಡಿ ನೋಡಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನೋಡಿ ಇಲ್ಲಿ 1/2 ಇಂಚಷ್ಟು ಜಾಸ್ತಿ ಬರ್ತಿದೆ. ಇದನ್ನು ಟಕ್ಸ್ ಹಿಡಿದಾಗ ಸರಿ ಆಗುತ್ತೆ.
ನೆಕ್ಸ್ಟು ಬಸ್ಟ್ ಲೈನ್ ತೊಗೊಳ್ಳಿ. ನಮ್ಮದು ಚೆಸ್ಟು 8.5 ಇಂಚಿದೆ, ಪ್ಲಸ್ 1.5 ಇಂಚು ಸೇರಿಸಿದಾಗ 10 ಇಂಚ್ ಆಗುತ್ತೆ. ಹಾಗೆ ಇಲ್ಲಿ ಅಂಡರ್ ಬಸ್ಟ್ ಲೈನ 2.5 ಇಂಚಿಗೆ ನೋಡಿಕೊಂಡು ಒಂದು ಸ್ಟ್ರೈಟಾಗಿ ಲೈನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಅಂಡರ್ ಬಸ್ಟ್ ಲೈನ್ ಹತ್ರ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. ಹಾಗೆ ಬಸ್ಟ್ ಲೈನ್ ಹತ್ರನೂ ಒಂದು ಲೈನ್ನ ಹಾಕ್ಕೊಳ್ಳಿ. ಇಲ್ಲಿ ಅಪೆಕ್ಸ್ ಹತ್ರ ನಾನು 3.5 ಇಂಚಿಗೆ ನೋಡಿಕೊಂಡು, ಹಾಗೆ ಇಲ್ಲಿ ಟಕ್ಸ್ ಹಿಡಿಯೋದಕ್ಕೆ 3/4 ಇಂಚು ಟಕ್ಸ್ ಹಿಡಿತಾ ಇದ್ದೀನಿ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು, ಹಾಗೆ ಇಲ್ಲಿ ನಾವೇನು ಟಕ್ಸ್ ಹಿಡಿಬೇಕು ಕ್ರಾಸಾಗಿ ಈ ಥರ ಲೈನ್ನ ಹಾಕ್ಕೊಡಿ. ಇಲ್ಲಿ ಉಪ್ಪಟ್ಟಿ ಈ ಥರ 1/2 ಇಂಚ್ ಮೇಲುಗಡೆನೇ ಮಾರ್ಕ್ ಹಾಕಿ. ಹಾಗೆ ಇಲ್ಲಿ 3/4 ಇಂಚ್ ನೋಡ್ಕೊಂಡು ಮಾರ್ಕ್ ಹಾಕಿ. ನಾವಿಲ್ಲಿ ಫೋರ್ಟಾಕ್ ಬ್ಲೌಸ್ನ 1.5 ಇಂಚ್ ಗ್ಯಾಪಲ್ಲಿ ಕೊಡ್ಬೋದು. 1.5 ಇಂಚ್ ಗ್ಯಾಪಲ್ಲಿ ನೋಡಿಕೊಂಡು ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ನಮಗೇನಿಲ್ಲಿ ಉಪ್ಪಟ್ಟಿ ಹತ್ರ ಬರಬೇಕು 1/2 ಇಂಚು 1/4 ಇಂಚ್ ಮಧ್ಯದಲ್ಲಿ ನೋಡಿಕೊಂಡು ಲೈನ್ನ ಹಾಕ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ಲೈನ್ನ ಹಾಕ್ಕೊಳ್ಳಿ. ನಾವೇನಿಲ್ಲಿ ಮಿಡಲ್ ಪಾಯಿಂಟಲ್ಲಿ ಟಕ್ಸ್ ಹಿಡಿತೀವಿ ಆ ಸ್ಕೇಲ್ ಎಲ್ಲಿವರೆಗೂ ಹೋಗುತ್ತೆ ನೋಡಿಕೊಂಡು ಇಲ್ಲಿ ಶೋಲ್ಡರ್ ಹತ್ರ ಒಂದು ಟಕ್ಸನ್ನು ಹಿಡಿಬೇಕು. ಇಲ್ಲಿ 1/2 ಇಂಚ್ ಏನು ಎಕ್ಸ್ಟ್ರಾ ಬರ್ತಿದೆ ಅದನ್ನು ಟಕ್ಸ್ ಹಿಡಿಬೋದು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಬೆಲ್ಟ್ ಪಟ್ಟಿ ಹತ್ರ ಮಿಡ್ ಪಾಯಿಂಟ್ ನೋಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಮಾರ್ಕ್ ಹಾಕಿರೋ ಹತ್ರ ನಾವೇನು ಟಕ್ಸನ್ನು ಹಿಡಿತೀವಿ ನೋಡಿಕೊಂಡು ಕ್ರಾಸಾಗಿ ಲೈನ್ನ ಹಾಕೋಬೇಕು. ಹಾಗೆ ಈ ಕಡೆ ಫಿಟ್ಟಿಂಗ್ ಲೈನ್ ಹತ್ರ ನಮ್ಮ ಸ್ಕೇಲ್ ಈ ಥರ ಕ್ರಾಸಾಗಿ ಎಲ್ಲಿವರೆಗೂ ಹೋಗುತ್ತೆ ನೋಡಿಕೊಂಡು, ಹಾಗೆ ಟಕ್ಸ್ ಎಲ್ಲಿವರೆಗೂ ಬರುತ್ತೆ ನೋಡಿಕೊಂಡು ಒಂದು ಲೈನನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ವೇಸ್ಟ್ ತೊಗೋಬೇಕು. ವೇಸ್ಟ್ ಬಂದು 7 ಇಂಚ್ ಇದೆ. ಈ ಡಾಟನ್ನು ಬಿಟ್ಟು ನಮಗೇನು ಉಕ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ತೀವಿ ನೋಡಿಕೊಂಡು ಇಲ್ಲಿ 7 ಇಂಚ್ವರೆಗೂ ಈ ಕಡೆ ಡಾಟನ್ನು ತಗೊಂಡು ಈ 2.5 ಇಂಚಲ್ಲಿ ಮಾರ್ಕ್ ಹಾಕ್ಕೋಬೋದು. ಇವಾಗ ಫ್ರಂಟ್ ಪಾರ್ಟ್ ರೆಡಿಯಾಗಿದೆ. ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಮಾರ್ಕ್ ಎಲ್ಲಿ ಹಾಕಿದ್ದೀವಿ ಅಲ್ಲಿಗೇ ನೋಡಿಕೊಂಡು ಬಟ್ಟೆಯನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಫ್ರಂಟ್ ಹತ್ರ ಬಟ್ಟೆ ಅಟ್ಯಾಚ್ ಆಗಿರುತ್ತೆ, ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ನಾವು ಟಕ್ಸ್ ಎಲ್ಲಿ ಹಿಡಿತೀವಿ ಅಲ್ಲಿಗೆ ಒಂದೊಂದು ನಾಚನ್ನು ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಎರಡೂ ಸೈಡ್ ಒಂದೇ ಸಮವಾಗಿ ಡಾಟ್ ಬರುತ್ತೆ. ಹಾಗೆ ಫಿಟ್ಟಿಂಗ್ ಲೈನ್ ಕೂಡ. ನೆಕ್ಸ್ಟು ಸ್ಲೀವ್ ಕಟ್ ಮಾಡೋಣ. ನಮಗೇನು ಬಟ್ಟೆ ಮಿಕ್ಕಿದೆ ಅದನ್ನು ಡಬಲ್ ಫೋಲ್ಡ್ ಮಾಡಿ ಇನ್ನೊಂದು ಫೋಲ್ಡ್ ಮಾಡಬೇಕು. ಇಲ್ಲಿ ಕೆಳಗಡೆ ಏನು ಅನ್ಇವನ್ ಆಗಿರುತ್ತೆ ಬಟ್ಟೆ ಒಂದು ಸ್ಕೇಲ್ ತೊಗೊಂಡು ಸ್ಟ್ರೈಟಾಗಿ ಲೈನ್ನ ಹಾಕ್ಕೊಳ್ಳಿ. ಇದನ್ನು ನಾವು ಕಟ್ ಮಾಡಿ ತೆಗಿಬೇಕು. ಇಲ್ಲಿ ಫೋಲ್ಡಿಂಗ್ಗೆ 1 ಇಂಚು ಅಥವಾ 1/4 ಇಂಚ್ವರೆಗೂ ನಾವು ಬಟ್ಟೆಯನ್ನು ತೊಗೋಬೇಕು. ಇಲ್ಲ ನಾನು 1/2 ಇಂಚ್ ತೊಗೋತೀನಿ ಅಂತಂದರೆ ಎಕ್ಸ್ಟ್ರಾ ಬಟ್ಟೆಯನ್ನು ತೊಗೊಂಡು ಫೋಲ್ಡಿಂಗ್ ಮಾಡಬೇಕಾಗುತ್ತೆ. ನಮಗೆ ಸ್ಲೀವ್ ಲೆಂತ್ ಬಂದು 10 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಮೇಲ್ಗಡೆ 1/2 ಇಂಚ್ ಎಕ್ಸ್ಟ್ರಾ ಬಟ್ಟೆ ಹೊಲಿಯೋದಕ್ಕೆ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟಾಗಿ ಲೈನ್ನ ಹಾಕ್ಕೊಳ್ಳಿ. ನಮಗೆ ಆರ್ಮಲ್ ರೌಂಡಿಂಗ್ ಏನಿದೆ ಅದನ್ನು ಈ ಥರ ಕ್ರಾಸಾಗಿ ಮಾರ್ಕನ್ನು ಹಾಕ್ಕೊಳ್ಳಿ. ಇಲ್ಲಿ ಆರ್ಮಲ್ ಡೌನಿಂಗ್ ನಾನಿಲ್ಲಿ 3 ಇಂಚ್ ಮಾರ್ಕ್ ಹಾಕ್ತಿದ್ದೀನಿ. ಸ್ಲೀವ್ ಲೂಸಿಂಗ್ 5 ಇಂಚಿನ ಹತ್ರ ಒಂದು ಮಾರ್ಕ್ ಹಾಕಿ. ಹಾಗೆ ಎಕ್ಸ್ಟ್ರಾ ಸಿಮ್ಮಿಂಗ್ ಲೈಸ್ ಹತ್ರ 1 ಇಂಚ್ ಮಾರ್ಕನ್ನು ಹಾಕಿ ಇಲ್ಲಿ ಒಂದು ಕ್ರಾಸಾಗಿ ಲೈನ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಈ ಥರ ಬ್ಯಾಕ್ ಶೇಪಿಗೆ ನಾನು ತೋರಿಸಿರೋ ಥರನೇ ಶೇಪನ್ನು ಹಾಕ್ಕೊಳ್ಳಿ. ಹಾಗೆ ಫ್ರಂಟ್ ಶೇಪಿಗೆ 1/2 ಇಂಚ್ ಕೆಳಗಡೆ ಮಾರ್ಕ್ ಹಾಕಿ ಫ್ರಂಟ್ ಶೇಪ್ ತೆಕ್ಕೊಳ್ಳಿ. ಇವಾಗ ಸ್ಲೀವ್ ರೆಡಿಯಾಗಿದೆ. ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ಮಧ್ಯದಲ್ಲಿ ಒಂದು ನಾಚನ್ನು ಹಾಕ್ಕೊಳ್ಳಿ. ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೋಬೇಕಾದ್ರೆ ಈ ಥರ ಬಟ್ಟೆಯನ್ನು ತೆಗೆದು 2 ಪೀಸ್ ಮಾತ್ರ ಫ್ರಂಟ್ ಪಾರ್ಟಲ್ಲಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಪಟ್ಟಿ ಕಟ್ ಮಾಡೋದ. ಪಟ್ಟಿ ಕಟ್ ಮಾಡೋದಕ್ಕೆ ನಮಗೆ ಬಟ್ಟೆ ಎಲ್ಲಿ ಸಾಕಾಗುತ್ತೆ ನೋಡ್ಕೊಳ್ಳಿ.
ನೋಡಿ ಇಲ್ಲಿ ನಂಗೆ ಸಾಕಾಗುತ್ತೆ ಈ ಬಟ್ಟೆ. ನಾವು ಪಟ್ಟಿ ಕಟ್ ಮಾಡೋದಕ್ಕೆ ಬ್ಯಾಕ್ ಪಾರ್ಟ್ ಹಾಗೆ ಫ್ರಂಟ್ ಪಾರ್ಟ್ ತೊಗೋಬೇಕಾಗುತ್ತೆ. ನಮಗೆ ಇಲ್ಲೇನು ಫಿಟ್ಟಿಂಗ್ ಲೈನ್ ಇದೆ ಎರಡು ಈ ಥರ ಜಾಯಿಂಟ್ ಮಾಡಿಕೊಂಡು ನಮಗೆ ಇಲ್ಲಿ ಕೆಳಗಡೆ ಎಷ್ಟು ಬಟ್ಟೆ ಮಿಕ್ಕಿದೆ ನೋಡ್ಕೊಳ್ಳಿ. ಇಲ್ಲಿ 2 ಇಂಚ್ ಬಟ್ಟೆ ಮಿಕ್ಕಿದೆ. ಹಾಗೆ ಡಾಟ್ ಎಷ್ಟು ಹಿಡಿಬೇಕು ನೋಡ್ಕೊಳ್ಳಿ. ನಾವು ಈ ಥರ ಬಟ್ಟೆ ನೋಡಿಕೊಂಡು 3/4 ಇಂಚ್ ಎಕ್ಸ್ಟ್ರಾ ಸೀಮಿಂಗ್ ಲೈನ್ಸ್ ತೊಗೋಬೇಕು. 3/4 ಇಂಚ್ ಅಥವಾ 1 ಇಂಚ್ವರೆಗೂ ಸೀಮಿಂಗ್ ಲೈನ್ಸ್ ಎಕ್ಸ್ಟ್ರಾ ತೊಗೋಬೇಕು. ನೀವು ಅರ್ಧ ಇಂಚಲ್ಲಿ ಬಟ್ಟೆನ ಫೋಲ್ಡಿಂಗ್ ಮಾಡ್ತೀನಿ ಅಂತ ಅಂದರೆ 1 ಇಂಚ್ ತೊಗೊಳ್ಳಿ. ನಾನಿಲ್ಲಿ 3/4 ಇಂಚ್ ತೊಗೋತಿದ್ದೀನಿ. ಹಾಗೆ ಇಲ್ಲಿ ವೇಸ್ಟ್ ರೌಂಡ್ ನೋಡಿಕೊಂಡು ಇಲ್ಲಿ ಫ್ರಂಟ್ ಹತ್ರ 3 ಇಂಚ್ ನೋಡ್ಕೋತಾ ಇದ್ದೀನಿ. ನಮಗೆ ಚೆಸ್ಟ್ ರೌಂಡ್ ಕಮ್ಮಿ ಇರೋದ್ರಿಂದ ಪಟ್ಟಿ ಏನಂಥದ್ದು ಸ್ವಲ್ಪ ದೊಡ್ಡದಾಗೇ ಬರುತ್ತೆ. ನಮಗೆ ಬೆಲ್ಟ್ ಪೀಸ್ ಇನ್ನೂ 4 ಪೀಸ್ ಬೇಕಾಗುತ್ತೆ. ಇದನ್ನು ನೋಡಿಕೊಂಡು ಕಟ್ ಮಾಡಿ. ನೆಕ್ಸ್ಟು ಪೈಪಿಂಗ್ ಮಾಡೋದಕ್ಕೆ ಈ ಬಟ್ಟೆ ಸಾಕಾಗುತ್ತೆ. ನೋಡಿ ಈ ಥರ ಕ್ರಾಸಾಗಿ ಇರಬೇಕು. ಈ ಥರ ಕ್ರಾಸಾಗಿ ಒಂದು ಲೈನ್ನ ಹಾಕ್ಕೊಳ್ಳಿ. ನಮಗೆ ಈ ಪೀಸ್ ಅನ್ನುವಂಥದ್ದು 1 ಇಂಚು ಅಥವಾ 1/4 ಇಂಚ್ವರೆಗೂ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಪೈಪಿಂಗ್ಗೆ. ನಮಗೆ ಎಷ್ಟು ಬಟ್ಟೆ ಬೇಕಾಗುತ್ತೋ ಅಷ್ಟು ಬಟ್ಟೆ ಈ ಥರ ಕ್ರಾಸಾಗಿ ಬಟ್ಟೆಯನ್ನು ತಗೊಳ್ಳಿ. ನನಗೆ ಇಷ್ಟು ಬಟ್ಟೆ ಸಾಕಾಗುತ್ತೆ. ನೆಕ್ಸ್ಟು ಇಲ್ಲಿ ಸಿಂಗಲ್ ಪಟ್ಟಿ ಹಿಂಗೆ ಒಂದು 2 ಇಂಚ್ ಬರೋ ಥರ ಬಟ್ಟೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಬಟ್ಟೆ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡಿಕೊಂಡು ಹಾಗೆ ಡಬಲ್ ಪಟ್ಟಿಯನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡೋದ್ರಲ್ಲ ಬಾಡಿ ಮೆಜರ್ಮೆಂಟಿಂದ ಸಾದಾ ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.